ಒಂದು ಚೈನು, ಒಂದು ಉಂಗುರ, ಒಂದು ಬ್ರಾಸ್ಲೈಟು, 5 ಲಕ್ಷ ಕ್ಯಾಶು, 50,000 ರೂಪಾಯಿ ಬಟ್ಟೆಗೆ ದುಡ್ಡು. ಏನು ದುಡ್ಡು ಕೇಳಿದ್ರು ಅವರೇ? ಹೌದು ಕೇಳಿದರು. ಏನಂತ ಕೇಳಿದ್ರು? ಈ ಥರ ಮದುವೆಗೆ ಇಷ್ಟು ಥರ ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ರು ಅವರು. ಈಗ ಮದುವೆಗೆಲ್ಲ ರೆಡಿ ಮಾಡಿದ್ರಲ್ಲ ಸರ್, ಅಂದಾಜು ಎಷ್ಟು ಖರ್ಚು ಮಾಡಿದ್ರು ಸರ್ ಮದುವೆ? ಅಂದಾಜು ಒಂದು 20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು. ಇನ್ನು ಮಿಕ್ಕಿದ್ದು 50 ಲಕ್ಷ ಏನು ಮಾಡಿದ್ದು ಅಂತೇಳಿ ಸರ್? ಇನ್ನು ಮಿಕ್ಕಿದ್ದ 50 ಲಕ್ಷ ಸರ್ ವ್ಯವಹಾರಿಕವಾಗಿ ಸಾಲಗಳಿದ್ದು ಇವನು ಈಸ್ಕೊಂಡು ತೀರಿಸ್ಕೊಂಡು ನಾನು ಇದ್ದೀನಿ ಮುಂದೆ ಸಂಪಾದನೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಈಸ್ಕೊಂಡು ಇವನು ವ್ಯವಹಾರಿಕವಾಗಿ ಸಾಲ ಇಸ್ಕೊಂಡು ಅವ್ರ ಹತ್ರ 1 ರೂಪಾಯಿನೂ ಕೊಡ್ದೇನೆ ಅವ್ರಿಗೆ ಮೋಸ ಮಾಡಿದ್ದಾನೆ. ಸರ್ ಏನು ಹೇಳ್ತೀರಾ ಸರ್? ನಿಮ್ಮನೆ ಬೇರೆ ಕಡೆ ಎಲ್ಲ ಕೇಳಿರ್ತೀರಾ, ಈಗ ನಿಮ್ಮನೇಲಿ ಈ ಥರ ಹಿಂಗಾಗಿದೆ ಅಂತ ನೀವು ಹೇಳ್ತೀರಾ? ಇದ್ರ ಬಗ್ಗೆ ಹೌದು ಸರ್, ಇವಾಗ ತಾಯಿ ಇಲ್ದದ ಮಗಳು ಸರ್, ಅವಳು ತಂದೆ ಇಲ್ದದ ಮಗಳು, ಅವ್ರಿಗೆ ಆಸರೆ ತಾಯಿ ಒಬ್ಬರೇ, ಇನ್ಯಾರೂ ಇಲ್ಲ ಅವ್ರಿಗೆ. ಅಣ್ಣ ತಮ್ಮಂದಿರೋ ಅಕ್ಕಂಗಿರೋ ಯಾರು ಇಲ್ಲ ಸ್ವಂತ? ಇಲ್ಲ ಸರ್, ಅವ್ರು ಇದ್ದಿದ್ರೆ ಈ ಥರ ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಬಂದು ಈಗ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಬಂದೈತೆ. ಇಲ್ಲ, ಹುಡುಗ ಹೇಳ್ತಾನೆ ಮೊದಲೇ ಎಲ್ಲ ಗೊತ್ತಿತ್ತು, ಇಲ್ಲ, ಗೊತ್ತಿತ್ತು. ಅವ್ನು ಫ್ರಾಡು ಸರ್. ಗೊತ್ತಿದ್ರೆ ಮೊದಲೇ ಯಾಕೆ 2ನೇ ಮದುವೆ ಆಗಕ್ಕೆ ಹೋಯ್ತಿದ್ದ? 2ನೇ ಮದುವೆ ಆಗಕ್ಕೆ ಯಾಕೆ ಹೋಗ್ತಿದ್ದ ಹುಡುಗ? ಅಲ್ಲ, ಹುಡುಗಿಗೆ ಅವರ ಫ್ಯಾಮಿಲಿ ಇದು 2ನೇ ಮದುವೆ ಸರ್. ಅವನು ವೃತ್ತಿನೇ ಫ್ರಾಡು. 3 ವರ್ಷದಿಂದ ಪರಿಚಯ ಹುಡುಗಿ ಅಂತ ಹೇಳ್ತಾರೆ ಸರ್. ಯಾವ 3 ವರ್ಷನೂ ಇಲ್ಲ ಸರ್, ಇವಾಗ ಒಂದು 2 ತಿಂಗಳಿಂದ ಅಷ್ಟೇ ಪರಿಚಯ. ಅವನಿಗೆ ದೊಡ್ಡ ಫ್ರಾಡ್ ಅವನು. ಸಂಬಂಧ ಹೆಂಗ್ ಗೊತ್ತಾಯ್ತು ಮತ್ತೆ? ಯಾರಿಗೆ? ಹುಡುಗನ ಸಂಬಂಧ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಇವನು ಆಫೀಸಲ್ಲಿ ಎಲ್ಲೋ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನೋಡಿ ಈ ಥರ ವಿಚಾರಣೆ ಮಾಡಿದಾಗ ಇವನು ಬಂದು ಕೇಳಿದ್ದಾನೆ. ನಾವು ಹೋಗಿ ನೋಡ್ತೀವಿ ಅಂತ ಹೇಳಿದಾಗ ಇವನು ಎಲ್ಲ ಹೋಗಿರೋರ್ಗೂ ಸುಧಾ ಫ್ರಾಡ್ ಕೆಲಸ ಮಾಡಿದ್ದೆ. ನಮ್ಮ ಮನೆ ಐತೆ, ನಮ್ದು ಅದೈತೆ ಇದೈತೆ ಅಂತೇಳಿ ಫ್ರಾಡ್ ಕೆಲಸ ಮಾಡಿ ಈ ಥರ ನಮ್ಗೆ ಮೋಸ ಹೋಗಿದ್ದೀವಿ. ಅವನ್ನ ನಂಬಿ ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ. ಲವ್ ಮ್ಯಾರೇಜ್ ತರ? ಇಲ್ಲ ಸರ್, ಅರೇಂಜ್ ಮ್ಯಾರೇಜ್. ಹೌದು. ಜಾತಿ ಎಲ್ಲ ಏನು ಸಮಸ್ಯೆ ಏನಾಗಿರ್ಲಿಲ್ಲ? ಇಲ್ಲ, ಜಾತಿನೂ ಸುಧಾ ಒಂದೇ ಜಾತಿ ಅಂತಲೇ ಹೇಳಿದ್ದು. ಓಕೆ, ಈಗ ನಿಮ್ಗೆ ಏನಾದರೂ ಡೌಟ್ ಇದೆಯಾ? ಈಗ ಬೇರೆ ಏನಿಲ್ಲ ಸರ್. ಈಗ ನೆಕ್ಸ್ಟ್ ನಿಮ್ಮ ಒತ್ತಾಯ ಏನು ಅಂತ ಹೇಳಿ? ನಮ್ಗೆ ಒತ್ತಾಯ ನ್ಯಾಯ ಸಿಗ್ಬೇಕು ಸರ್. ಈಗ ನಮಗೆ ನಮ್ಮ ಹುಡುಗಿಗೆ ನ್ಯಾಯ ಸಿಗಬೇಕು. ನಮಗೆ ನ್ಯಾಯ ಸಿಕ್ಕಿದ್ರೆ ಮಾತ್ರ ನಮಗೆ, ಈಗ ನಮ್ಮ ದುಡ್ಡು ಇಲ್ಲ, ನಮ್ಮ ಹುಡುಗಿಗೆ ನ್ಯಾಯನೂ ಇಲ್ಲ. ಯಾವ ಥರ ಮಾಡೋದು? ಎಲ್ಲಿ ಕಂಪ್ಲೇಂಟ್ ಕೊಡ್ತೀರಾ ಈಗ ನೆಕ್ಸ್ಟ್ ಅಂತ? ನಮ್ಮ ಜಿಲ್ಲೆಯಲ್ಲಿ ನಾವು ಕೊಡ್ತೀವಿ ಸರ್. ಇದ್ರಿ ಅಂತ ಹೇಳಿ ಸರ್ ಮದುವೆ? ಒಂದು ಚೈನು, ಒಂದು ಉಂಗುರ, ಒಂದು ಬ್ರಾಸ್ಲೈಟು, 5 ಲಕ್ಷ ಕ್ಯಾಶು, 50,000 ರೂಪಾಯಿ ಬಟ್ಟೆಗೆ ದುಡ್ಡು. ಏನು ದುಡ್ಡು ಕೇಳಿದ್ರು ಅವರೇ? ಹೌದು ಕೇಳಿದರು. ಏನಂತ ಕೇಳಿದ್ರು? ಈ ಥರ ಮದುವೆಗೆ ಇಷ್ಟು ಥರ ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ರು ಅವರು. ಈಗ ಮದುವೆಗೆಲ್ಲ ರೆಡಿ ಮಾಡಿದ್ರಲ್ಲ ಸರ್, ಅಂದಾಜು ಎಷ್ಟು ಖರ್ಚು ಮಾಡಿದ್ರು ಸರ್ ಮದುವೆ? ಅಂದಾಜು ಒಂದು 20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು. ಇನ್ನು ಮಿಕ್ಕಿದ್ದು 50 ಲಕ್ಷ ಏನು ಮಾಡಿದ್ದು ಅಂತೇಳಿ ಸರ್? ಇನ್ನು ಮಿಕ್ಕಿದ್ದ 50 ಲಕ್ಷ ಸರ್ ವ್ಯವಹಾರಿಕವಾಗಿ ಸಾಲಗಳಿದ್ದು ಇವನು ಈಸ್ಕೊಂಡು ತೀರಿಸ್ಕೊಂಡು ನಾನು ಇದ್ದೀನಿ ಮುಂದೆ ಸಂಪಾದನೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಈಸ್ಕೊಂಡು ಇವನು ವ್ಯವಹಾರಿಕವಾಗಿ ಸಾಲ ಇಸ್ಕೊಂಡು ಅವ್ರ ಹತ್ರ 1 ರೂಪಾಯಿನೂ ಕೊಡ್ದೇನೆ ಅವ್ರಿಗೆ ಮೋಸ ಮಾಡಿದ್ದಾನೆ. ಸರ್ ಏನು ಹೇಳ್ತೀರಾ ಸರ್? ನಿಮ್ಮನೆ ಬೇರೆ ಕಡೆ ಎಲ್ಲ ಕೇಳಿರ್ತೀರಾ, ಈಗ ನಿಮ್ಮನೇಲಿ ಈ ಥರ ಹಿಂಗಾಗಿದೆ ಅಂತ ನೀವು ಹೇಳ್ತೀರಾ? ಇದ್ರ ಬಗ್ಗೆ ಹೌದು ಸರ್, ಇವಾಗ ತಾಯಿ ಇಲ್ದದ ಮಗಳು ಸರ್, ಅವಳು ತಂದೆ ಇಲ್ದದ ಮಗಳು, ಅವ್ರಿಗೆ ಆಸರೆ ತಾಯಿ ಒಬ್ಬರೇ, ಇನ್ಯಾರೂ ಇಲ್ಲ ಅವ್ರಿಗೆ. ಅಣ್ಣ ತಮ್ಮಂದಿರೋ ಅಕ್ಕಂಗಿರೋ ಯಾರು ಇಲ್ಲ ಸ್ವಂತ? ಇಲ್ಲ ಸರ್, ಅವ್ರು ಇದ್ದಿದ್ರೆ ಈ ಥರ ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಬಂದು ಈಗ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಬಂದೈತೆ. ಇಲ್ಲ, ಹುಡುಗ ಹೇಳ್ತಾನೆ ಮೊದಲೇ ಎಲ್ಲ ಗೊತ್ತಿತ್ತು, ಇಲ್ಲ, ಗೊತ್ತಿತ್ತು. ಅವ್ನು ಫ್ರಾಡು ಸರ್. ಗೊತ್ತಿದ್ರೆ ಮೊದಲೇ ಯಾಕೆ 2ನೇ ಮದುವೆ ಆಗಕ್ಕೆ ಹೋಯ್ತಿದ್ದ? 2ನೇ ಮದುವೆ ಆಗಕ್ಕೆ ಯಾಕೆ ಹೋಗ್ತಿದ್ದ ಹುಡುಗ? ಅಲ್ಲ, ಹುಡುಗಿಗೆ ಅವರ ಫ್ಯಾಮಿಲಿ ಇದು 2ನೇ ಮದುವೆ ಸರ್. ಅವನು ವೃತ್ತಿನೇ ಫ್ರಾಡು. 3 ವರ್ಷದಿಂದ ಪರಿಚಯ ಹುಡುಗಿ ಅಂತ ಹೇಳ್ತಾರೆ ಸರ್. ಯಾವ 3 ವರ್ಷನೂ ಇಲ್ಲ ಸರ್, ಇವಾಗ ಒಂದು 2 ತಿಂಗಳಿಂದ ಅಷ್ಟೇ ಪರಿಚಯ. ಅವನಿಗೆ ದೊಡ್ಡ ಫ್ರಾಡ್ ಅವನು. ಸಂಬಂಧ ಹೆಂಗ್ ಗೊತ್ತಾಯ್ತು ಮತ್ತೆ? ಯಾರಿಗೆ? ಹುಡುಗನ ಸಂಬಂಧ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಇವನು ಆಫೀಸಲ್ಲಿ ಎಲ್ಲೋ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನೋಡಿ ಈ ಥರ ವಿಚಾರಣೆ ಮಾಡಿದಾಗ ಇವನು ಬಂದು ಕೇಳಿದ್ದಾನೆ. ನಾವು ಹೋಗಿ ನೋಡ್ತೀವಿ ಅಂತ ಹೇಳಿದಾಗ ಇವನು ಎಲ್ಲ ಹೋಗಿರೋರ್ಗೂ ಸುಧಾ ಫ್ರಾಡ್ ಕೆಲಸ ಮಾಡಿದ್ದೆ. ನಮ್ಮ ಮನೆ ಐತೆ, ನಮ್ದು ಅದೈತೆ ಇದೈತೆ ಅಂತೇಳಿ ಫ್ರಾಡ್ ಕೆಲಸ ಮಾಡಿ ಈ ಥರ ನಮ್ಗೆ ಮೋಸ ಹೋಗಿದ್ದೀವಿ. ಅವನ್ನ ನಂಬಿ ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ. ಲವ್ ಮ್ಯಾರೇಜ್ ತರ? ಇಲ್ಲ ಸರ್, ಅರೇಂಜ್ ಮ್ಯಾರೇಜ್. ಹೌದು. ಜಾತಿ ಎಲ್ಲ ಏನು ಸಮಸ್ಯೆ ಏನಾಗಿರ್ಲಿಲ್ಲ? ಇಲ್ಲ, ಜಾತಿನೂ ಸುಧಾ ಒಂದೇ ಜಾತಿ ಅಂತಲೇ ಹೇಳಿದ್ದು. ಓಕೆ, ಈಗ ನಿಮ್ಗೆ ಏನಾದರೂ ಡೌಟ್ ಇದೆಯಾ? ಈಗ ಬೇರೆ ಏನಿಲ್ಲ ಸರ್. ಈಗ ನೆಕ್ಸ್ಟ್ ನಿಮ್ಮ ಒತ್ತಾಯ ಏನು ಅಂತ ಹೇಳಿ? ನಮ್ಗೆ ಒತ್ತಾಯ ನ್ಯಾಯ ಸಿಗ್ಬೇಕು ಸರ್. ಈಗ ನಮಗೆ ನಮ್ಮ ಹುಡುಗಿಗೆ ನ್ಯಾಯ ಸಿಗಬೇಕು. ನಮಗೆ ನ್ಯಾಯ ಸಿಕ್ಕಿದ್ರೆ ಮಾತ್ರ ನಮಗೆ, ಈಗ ನಮ್ಮ ದುಡ್ಡು ಇಲ್ಲ, ನಮ್ಮ ಹುಡುಗಿಗೆ ನ್ಯಾಯನೂ ಇಲ್ಲ. ಯಾವ ಥರ ಮಾಡೋದು? ಎಲ್ಲಿ ಕಂಪ್ಲೇಂಟ್ ಕೊಡ್ತೀರಾ ಈಗ ನೆಕ್ಸ್ಟ್ ಅಂತ? ನಮ್ಮ ಜಿಲ್ಲೆಯಲ್ಲಿ ನಾವು ಕೊಡ್ತೀವಿ ಸರ್.